ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಭಾಳ ಕ್ಲಿಯರಾಗಿ ನಾವು ಯಾವತ್ತಿದ್ರೂ ಕೂಡ ಒಂದು ಬೆಂಚ್ ಮಾರ್ಕ್ ಆಗಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಕೆ ಕುರಿ ಆಗಬಾರ್ದು. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳೋಂಥ ಮಂದಿ, ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳೋಂಥ ಮಂದಿ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ದಂಥ ಎಲ್ಲರೂ ಕೂಡ ಎಲ್ಲ ನಾಯಕರು, ಅದು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರೂ ಕೂಡ ಒಂದಾದರೆ ಪಾರ್ಟಿ, ಎಲ್ಲ ಕಾರ್ಯಕರ್ತರು ಒಂದಾದರೆ ಸಂಘಟನೆ ಒಂದಾದರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮಿಂದನೇ ಪ್ರಾರಂಭ ಆಗಬೇಕು. ನಾವು ನೀತಿ ಹೇಳಂಥ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂಥ ವೈಮನಸ್ಸುಗಳು, ಅಲ್ಲಿದ್ದಂಥ ಕಚ್ಚಾಟಗಳು, ಅಲ್ಲಿದ್ದಂಥ ತೊಂದರೆಗಳೆಲ್ಲ ಕೂಡ ಬಗೆಹರಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರು, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದ್ದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. ಪುನಃ ನನಗೆ ಗೊತ್ತಿರೋಂಥ ಪ್ರಕಾರ ಮೊನ್ನೆ ಆದಂಥ ಟೈಮಲ್ಲಿ ಕೂಡ ನಾನು ಪುನಃ ಹೇಳಿದೆ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಯಾವುದೂ ಇಲ್ಲ ಅಂತ ಹೇಳಿದೆ. ಮತ್ತೆ ನಾವು ಕೂಡಿದ್ರೆ ಕೂಡ ನನಗೆ ರಾಮುಲವರು, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲವರು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂಥದ್ದಲ್ಲ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ನಾನು ನಮ್ಮ ನಾಯಕರಾದಂಥ ಬಿಡ್ಕೊಂತ ಬಂದಿದ್ದೀನಿ. ಇವತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿ DCM ಅವರಿಗೆ ನಾನು 2013ರಲ್ಲಿ ಒಂದು ಘಟನೆ ನೆನಪು ಮಾಡಿಕೊಡ್ತೀನಿ. 2013ರಲ್ಲಿ ನಾನು ಕೂಡ MLA ಆಗಿದ್ದೆ. ಆವತ್ತಿನ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದರು. ಆ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ 6 ತಿಂಗಳ ಕಾಲ ಉಪಮುಖ್ಯಮಂತ್ರಿ ಅಂತ DCM ಅವರು ಇವತ್ತೇನಾವು ಕರಿತೇವೆ DK ಶಿವಕುಮಾರನ್ನ 6 ತಿಂಗಳ ಕಾಲ ಕ್ಯಾಬಿನೆಟಲ್ಲಿ ಕೂಡ ಕರ್ಕೊಂಡಿದ್ದಿಲ್ಲ. ಹಂಗಾಗಿ ಅವ್ರಿಗೆ ತಾಳಮೇಳ ಸರಿ ಇಲ್ಲ, ಅವರಿಬ್ಬರಲ್ಲಿ ಕಚ್ಚಾಟಿದೆ. ಬಹುಶಃ ಈ ನಾಡಿನಲ್ಲಿದ್ದಂಥ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಯಾರು ಕೂಡ ನಿರೀಕ್ಷೆಯನ್ನು ನಾವು ಅಭಿವೃದ್ಧಿ ಆಗ್ತದನ್ನಂತ ನಿರೀಕ್ಷೆ ಇಟ್ಕೊಳೋದು ಬೇಡ. ಒಂದು ಕಡೆ ಇವತ್ತು ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಶಾಸಕರಿಗೆಲ್ಲರೂ ಕೂಡ ಆಡಳಿತ ಪಕ್ಷದ ಶಾಸಕರಿಗೆಲ್ಲರೂ ಕೂಡ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಾರ. ಏನೋ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೊಬ್ಬರಿಗೆ ಮುಖ್ಯಮಂತ್ರಿನ ಇವ್ರೇನ? ಈ ರಾಜ್ಯದಲ್ಲಿದ್ದಂಥ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಅಲ್ಲನ? ಅವ್ರಿಗೆ ಬೇಕಾದರೆ 50 ಕೋಟಿ ರೂಪಾಯಿ ಏನು ಕಾಂಗ್ರೆಸ್ಸಿನ ಶಾಸಕರಿಗೆ ಕೊಡ್ತಾರೆ, BJPಯವರಿಗೆ 50 ಕೋಟಿ ಕೊಡಲ್ಲ ಶಾಸಕರಿಗೆ, ಇವತ್ತು JDS ಪಕ್ಷಕ್ಕೆ ಶಾಸಕರಿಗೆ ಕೊಡಲ್ಲ. ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು. ಮೊನ್ನೆ ನಡೆದಂಥ ಪಹಲ್ಗಾಮ್ ದಾಳಿಯಲ್ಲಿ, ಆ ದಾಳಿ ನಡೆದಂಥ ಟೈಮಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಏನು ಇವತ್ತು ಎಲ್ಲರಿಗೂ ಕೂಡ ವಿಶ್ವದಲ್ಲಿ ಈ ಭಾರತದಲ್ಲಿ ಏನಾಗಿದೆ ಅನ್ನೋ ವಿಚಾರ ತಿಳಿಸ್ಬೇಕನ್ನಂಥ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂತಾರ. ದೇಶದ ಪ್ರಧಾನ ಎಷ್ಟು ದೊಡ್ಡ ಮನುಷ್ಯರು ಕಾಂಗ್ರೆಸ್ ಅವ್ರನ್ನ ಒಂದು ಮಾಡ್ಕೊಂತಾರ, ಮತ್ತು ಅದೇ BJPಯವ್ರನ್ನ ಒಂದು ಮಾಡ್ಕೊಂತಾರ, ಬೇರೆ ಪಕ್ಷದವ್ರು ಒಂದು ಮಾಡಿ ಡೆಲಿಗೇಷನ್ ಕಳಿಸ್ಕೊಡೋಂಥ ಕೆಲಸ ದೊಡ್ಡ ಮನುಷ್ಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. 2028 ತನಕ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದೇಳಿ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲಿ ಕೂಡ ಉಲ್ಲೇಖನೆ ಮಾಡಲಿಲ್ಲ. ಅವರು AICC ಅಧ್ಯಕ್ಷರು ಅವರು ಒಂದು ತೀರ್ಮಾನ ಅನ್ನೋದಕ್ಕಿಂತ ಅವರು ಹೇಳಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದರೆ ಹೇಳ್ತಿದ್ರು. ಎಲ್ಲ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು AICC ಅಧ್ಯಕ್ಷರು ಹೇಳಿಲ್ಲ, ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ 28 ತನಕ ಇವರೇ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ಕೆ ಹೋಗಲಿಲ್ಲ. ಆದರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೊಂದಲಗಳು ಭಾಳಷ್ಟು ನಡೀತಾ ಇದ್ದಾವೆ, ಇಲ್ಲ ಅನ್ನೋಕೆ ಹೋಗಲ್ಲ. ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಾಸಕರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡ್ತಾರೆ ಅಂತೇಳಿ. ನಾವು ಈ ಸರ್ಕಾರ ಏನಿದೆನೋ ಇವತ್ತು ಜನರ ಮ್ಯಾಂಡೇಟನ್ನು ಕೊಟ್ಟಾರ, 5 ವರ್ಷಗಳ ಕಾಲ ಇವರೇ ಆಳ್ವಿಕೆಯನ್ನು ಮಾಡಲಿ, ನಾವೇನು ಬೇಡ ಅನ್ನೋಕೆ ಹೋಗಲ್ಲ. ನಾವು ಭಾಳ ಸ್ಪಷ್ಟವಾಗಿ ಯಾವುದೇ ಆಪರೇಷನ್ ಕಮಲ ಮಾಡೋಕ್ಕೆ ಹೋಗಲ್ಲ. ಜನರ ಮ್ಯಾಂಡೇಟ್ ಕೊಟ್ಟಿದ ನಂತರ 5 ವರ್ಷಗಳ ಕಾಲ ಅವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇರಲಿ. ಆ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಕಾಲ ಏನು ಇರುತ್ತನೋ ಅದರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲ್ಲ. ಯಾಕಂದರೆ ಇವತ್ತು ನಿನ್ನೆ ನಡೆದಂಥ ಸಾಧನಾ ಸಮಾವೇಶದಲ್ಲಿ ಒಂದು ಕಡೆ ಶಿವಕುಮಾರ್ ಅವರು ಎದ್ದೋದ ಮೇಲೆ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ನನ್ನ ಪ್ರಶ್ನೆ ಇಷ್ಟೇ, ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲನ? ಅವ್ರು ಮಾಡಿದಂಥ ಸಾಧನಾ ಸಮಾವೇಶ ಅಲ್ಲನ? ಆ ಸಾಧನಾ ಸಮಾವೇಶದಲ್ಲಿ ಎದ್ದೋದಂಥ ಟೈಮಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು
ಅವರು ಈ ರಾಜ್ಯದ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಬಗ್ಗೆ ದುರಂಕಾರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅಂತೀರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀನು ಗೌರವ ಕೊಡಬೇಡ ಅಂದರೆ ಉಪಮುಖ್ಯಮಂತ್ರಿಗಳ ಅನ್ನೋ ಸ್ಥಾನ ಮತ್ತು ಆ ಕುರ್ಚಿಗೆನಾಗ್ಲಿ ಗೌರವ ಕೊಡಬೇಕಾಯ್ತಲ್ಲ, ನೀವು ಕೊಟ್ಟಿಲ್ಲ. ಅದು ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎದ್ದೋದಂಥ ಟೈಮಲ್ಲಿ ನಾನು ಏನು RCB ಅವತ್ತು ಗೆದ್ದು ಬಂದಂಥ ಟೈಮಲ್ಲಿ, ಕ್ರಿಕೆಟ್ ಪಂದ್ಯದಲ್ಲಿ ಗೆದ್ದು ಬಂದಂಥ ಟೈಮಲ್ಲಿ ಒಂದು ಕಡೆ ವಿಜಯೋತ್ಸವವನ್ನು ಅಲ್ಲಿ ಕಾಲ್ ತುಳಿತದಲ್ಲಿ 2-3 ಸತ್ತೋಗ್ಯದಾರ ಅಂದರೆ ಕೂಡ ಇವ್ರು ವಿಜಯೋತ್ಸವ ಮಾಡೋದು ಬಿಟ್ಟಿಲ್ಲ ನೋಡ್ರಿ, ವಿಜಯೋತ್ಸವ ಮಾಡೋದು ಬಿಟ್ಟಿಲ್ಲ. ಆದರೆ ಕೂಡ ಇವತ್ತು ಆ ಸಾಧಾರಣ ಸಮಾವೇಶದಲ್ಲಿ ಎದ್ದೋಗಿದ್ದಾರೆ ಅಂದ್ರೆ ಈಗ ಅವರಿಬ್ಬರಿಗೆ ಆಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಆಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಅನ್ನೋಂಥದ್ದು ಅದು ಪ್ರಶ್ನೆ ಅಂದ್ರಿಗಿನ ಮುಂದಕ್ಕೆ ಈ ಕೃಷಿ ಉಳಿಸ್ಕೊಂತಾರ ಬೆಳೆಸ್ಕೊಂತಾರ ಅವ್ರು ಬಿಟ್ಟಿರೋಂಥ ವಿಚಾರ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆ ಮಾಡಬೇಕನ್ನಂಥ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಪಾರ್ಟಿಯ ನಮ್ಮ ನಾಯಕರಾದಂಥ ವಿಜೇಂದ್ರ ನೇತೃತ್ವದಲ್ಲಿ ಸಂಘಟನಾ ಕಾರ್ಯಕ್ರಮವನ್ನು ಮಾಡೋಂಥ ಕೆಲಸ ಮಾಡ್ತಿದ್ವಿ. ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಯಾಕಂದರೆ